ಎಷ್ಟೊಂದು ಹಚ್ಚು ಹಸಿರಾಗಿದೆಯಲ್ಲ ಈ ತಂಗಾಳಿ ಅಂತ. ಇಂಥ ಪ್ರಶಾಂತ ವಾತಾವರಣ ನೋಡಲು ನನ್ನ ಕಣ್ಣೇ ಸಾಲ್ತಾ ಇಲ್ಲ. ತಂಪಾದ ಗಾಳಿ, ಈ ಪಾದ ಯೌವನ, ಹಕ್ಕಿ ಚಿಲಿಪಿಳುಗಳು ಈ ನಾದವನ್ನು ಕೇಳ್ತಾ ಇದ್ದರೆ ದರಗಿಳಿದ ದೇವತೆಗಳಂತೆ ಕಾಣ್ತಾ ಇದೆಯಲ್ಲ. ಈ ಸೃಷ್ಟಿ ಸೌಂದರ್ಯದಲ್ಲಿ ನನ್ನ ಮನಮತ ನನ್ನ ಬೆಚ್ಚಿಕೊಂಡಿರುವ ಈ ಪ್ರಕಾಶರಾವ್ ಎಲ್ಲಿರುವನು? ಮುಂಬೈಗೆ ಹೋಗಿದ್ದನೋ ಇನ್ನೂ ಬಂದಿದ್ದನೋ ಇಲ್ಲೋ ಒಂದು ಅರ್ಥವಾಗ್ತಾ ಇಲ್ಲ. ದೇವರೇ, ಆದಷ್ಟು ಬೇಗ ನನ್ನ ಮನವೆಚ್ಚಿದವರ ಜೊತೆ ಮದುವೆ ಮಾಡಿಬಿಟ್ರೆ ಈ ಜನ್ಮ ಸಾರ್ಥಕವಾಗುತ್ತೆ ತಂದೆ. ರಮ್ಯಾ, ತಾವು ಇಲ್ಲಿ? ಪ್ರಕಾಶ್, ಈ ಕುರುಡನಿಗೆ 2 ಕಣ್ಣು ಕೊಟ್ಟಂತೆ ದರಗಿಳಿದ ದೇವತರು ಬಂದಂಗೆ ಆಯ್ತಲ್ಲ ಈ ನನ್ನ ಕಣ್ಣಿಗೆ. ಯಾಕೆ ಪ್ರಕಾಶ್, ನಿನ್ನ ಮುಖ ನೋಡಿದ್ರೆ ತುಂಬಾ ದುಃಖದಿಂದ ಕಾಣ್ತಾ ಇದೆಯಲ್ಲ, ಯಾಕೆ? ಏನಾಗಿದೆ ಹೇಳಿ ಪ್ರಕಾಶ್, ಏನಾಗಿದೆ? ನಮ್ಮ ತಂದೆ ಹೃದಯಘಾತ ತೀರಿ ಹೋದರಲ್ಲ, ಅದಕ್ಕಾಗಿ ವ್ಯತೆ. ಪ್ರಕಾಶ್, ಈ ಜಗತ್ತಿನಲ್ಲಿ ಸಾವು ಯಾರಿಗೆ ತಪ್ಪಿದಲ್ಲ ಪ್ರಕಾಶ್. ಮನುಷ್ಯ ಹುಟ್ಟಿದಾಗಲೇ ಒಂದಲ್ಲ ಒಂದು ದಿವಸ ಸಾಯಲೇಬೇಕು. ಯಾಕಂದ್ರೆ ಮನುಷ್ಯನ ಜೀವನ ಅಂದ್ರೆ ಒಂದು ನೀರಿನ ಮೇಲೆ ಗುಳ್ಳಿ ಇದ್ದ ಹಾಗೆ. ಈ ಜೀವ ಯಾವಾಗ ಹೋಗುತ್ತೋ ಯಾವಾಗ ಬಿಡುತ್ತೋ ಅದು ನಮ್ಮ ಹಣೆ ಬರ. ಯಾಕಂದ್ರೆ ನಿಮ್ಮ ತಂದೆಗೆ ಸಾವಿಗೆ ಕಾರಣ ಆ ದೇವರಲ್ಲ ಪ್ರಕಾಶ್. ನೋಡು, ದಯವಿಟ್ಟು ಇದೆಲ್ಲ ಮರೆತು ಬಿಡು. ನಿನ್ನ ತಂದೆ ಆತ್ಮಕ್ಕೆ ಶಾಂತಿ ಸಿಗಲೆಂದು ಆ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ಹೋಗ್ಲಿ, ನಿಮ್ಮ ತಂಗಿ ಹೇಗಿದ್ದಾಳೆ? ದೀಪ ಚೆನ್ನಾಗಿದ್ದಾಳೆ ತಾನೇ? ಎಲ್ಲಿದೆ ಅಮ್ಮ ಕ್ಷಮೆ ನೋಡಮ್ಮ, ನಮ್ಮ ತಂದೆ ತೀರಿ ಹೋದ್ರು. ಅದು ಅಲ್ಲದೆ ನನಗೆ ತುಂಬಾ ತುಂಬಾ ದುಃಖವಾಗ್ತಿದೆ. ನಾನು ಮಾತಾಡ್ತಿದ್ದೆ. ಪ್ರಕಾಶ್, ಯಾವಾಗಲೂ ಹಿಂದೆ ಸ್ಮರಿಸಿಕೊಂಡು ಮುಂದೆ ಕಾಲ ಹಾಕಬೇಕು. ಯಾಕೆ ಪ್ರಕಾಶ್, ಯಾಕೆ ಮೌನವನ್ನು ತಾಳ್ತಾ ಇದ್ರಲ್ಲ? ಏನಾಗಿದೆ ಹೇಳಿ? ನೋಡಿ, ಮುಂದೆ ಆಗೋ ಹೋಗೋಗಳ ಬದುಕಿನ ಬಗ್ಗೆ ಗಮನ ಕೊಡಬೇಕು ಪ್ರಕಾಶ್. ಪ್ರಕಾಶ್, ನಿಮಗೆ ನೌಕರಿ ಸಿಕ್ಕಿತೆ ಅಂತೆ, ಅದಕ್ಕೆ ನನಗೆ ತುಂಬಾ ಸಂತೋಷವಾಗಿದೆ. ಅದಕ್ಕೋಸ್ಕರ ನನ್ನ ಮನದಲ್ಲಿ ಒಂದು ಮಾತು ಹೇಳಬೇಕೆಂಬುದು ತುಂಬಾ ಆಸೆ ಆಗ್ತಾ ಇದೆ ಪ್ರಕಾಶ್. ರಮ್ಯಾ, ನಾವಿಬ್ರು ಒಂದೇ ಕಾಲೇಜಲ್ಲಿ ಕಲಿತರು. ನಿರ್ಭಯದಿಂದ ಆ ಮಾತು ಯಾರು ಅಂತ ಹೇಳಿ ಪ್ರಕಾಶ್. ರಮ್ಯಾ, ನಾನು ನಿಮ್ಮನ್ನು ತುಂಬಾ ತುಂಬಾ ಪ್ರೀತಿ ಮಾಡ್ತೀನಿ ಪ್ರಕಾಶ್. ಐ ಲವ್ ಯು ಪ್ರಕಾಶ್, ಐ ಲವ್ ಯು. ಬೇಡ್ರಮ್ಮ, ನೋಡು, ನಾನು ಮತ್ತು ನಿನ್ನ ಅಣ್ಣ ಆತ್ಮೀಯ ಸ್ನೇಹಿತರು. ಉಂಡ ಮನೆಗೆ ದ್ರೋಹ ಬಗೆಯುವ ಮಿತ್ರ ನಾನಲ್ಲ. ನೋಡು, ಒಂದು ವೇಳೆ ನಿನ್ನ ಅಣ್ಣ ಒಪ್ಪಿದ್ರೆ ಮಾತ್ರ ನಾನು ಸಿದ್ಧ. ನೋಡಿ ಪ್ರಕಾಶ್, ಈ ಜಗತ್ತಿನಲ್ಲಿ ಯಾರಿಗೂ ಕಣ್ಣೆತ್ತಿ ನಾನು ನೋಡಿಲ್ಲ, ನೋಡುತ್ತೂ ಇಲ್ಲ. ನಾನು ಮದುವೆ ಆಗ್ಬೇಕೆಂದ್ರೆ ದೃಢ ನಿರ್ಧಾರ ಕೂಡ ಮಾಡಿದ್ದೇನೆ ನಿಮ್ಮ ಜೊತೆ. ಒಂದು ವೇಳೆ ಈ ಪ್ರೀತಿ ಸಿಗದೆ ಹೋದರೆ ಈ ಪ್ರೀತಿಗೋಸ್ಕರ ನನ್ನ ಪ್ರಾಣವನ್ನು ತ್ಯಾಗ ಮಾಡಲು ಸದಾ ಖಂಡಿತವಾಗಿದ್ದೇನೆ ಪ್ರಕಾಶ್. ರಮ್ಯಾ, ಅಷ್ಟೊಂದು ಪ್ರೀತಿಯ ಈ ಬಡವನ ಮೇಲೆ? ನೋಡಿ, ನನ್ನ ಮನದಲ್ಲಿ ಹೂವಾಗಿ ಎಂದು ಅರಳಿತು ಅಂದು ಮಕರಂದಿ ಹೀರೋ ದುಂಬಿ ದೇವರು ನೀವೇ ಎಂದು ನನ್ನ ಮನದಲ್ಲಿ ಇಚ್ಛೆ ಮಾಡಿಕೊಂಡಿದ್ದೇನೆ ಪ್ರಕಾಶ್. ದಯವಿಟ್ಟು ನನಗೆ ಬಾಳು ಕೊಡು, ನನ್ನ ಬಾಳು ಕೊಟ್ಟು ಕಾಪಾಡಿ, ನನ್ನ ಕೊರಳಿಗೆ ಮಾಂಗಲ್ಯ ಕಟ್ಟು ಪ್ರಕಾಶ್. ನಿಮ್ಮ ಕಾಲ ಜೊತೆ ಬೇಡ ಅಂದಾಗ ನನ್ನ ಅಂತರಂಗದ ಅರಗಿಣಿ ಬಾ, ಬನ್ನಿ. ನನ್ನ ಚೆನ್ನ
ಸಿಹಿ ಮುತ್ತಿನ ಕಾಣಿಕೆ ಸನೇಹಕ್ಕೆ ನೋಡಿದೆಯೇನೋ ಕಾಳಿಂಗ, ನನ್ನ ತಂಗಿ ರಮ್ಯಾ ಬಡಾಧಿಕಾರಿ ಪ್ರಕಾಶನೊಂದಿಗೆ ಚಂದವಾಡುತ್ತಿರುವುದನ್ನ. ಅವನು ನನ್ನ ತಂಗಿಯಲ್ಲ, ನನ್ನ ಪಾಲಿನ ವೀಧಿ. ನಾನೊಂದು ಬಗೆದರೆಯ ದೈವವೊಂದು ಬಗೆಯುತ್ತಿದೆಯಲ್ಲ ಕಾಳಿಂಗ. ನನ್ನ ತಂದೆ ತೀರಿ ಹೋದ ನಂತರ ಇದೇ ಬಗಲ ಮೇಲೆ ಕೂರಿಸಿ ಆಕೆಗೆ ಸಾಕಿ ಸಲಹೆ ಸೋಪಾನ ಮಾಡಿದೆ. ಆದರೆ ಅವಳು ಒಂದು ವೇಳೆ ಏನಾದ್ರೂ ಆ ಪ್ರಕಾಶನಿಗೆ ನಾನು ಮಾಡಿರುವ ಕುತಂತ್ರದ ಕೆಲಸ ಗೊತ್ತಾಯಿತು. ನನ್ನ ತಂಗಿ ನನ್ನನ್ನು ಚಿತ್ತ ಹಿಂಸೆ ಪಟ್ಟು ಸಾಯಿಸಬೇಕಂತ ವಿಚಾರ ಮಾಡಿದ್ದಾರ. ಕಾಳಿಗ, ಯಾಕೋ ನನ್ನ ತಲೆ ನಡೆಯದಾಗಿದೆ. ಇದಕ್ಕೇನಾದ್ರೂ ಒಂದು ಪ್ಲಾನ್ ಮಾಡೋ. ಸರಿ, ಪ್ಲಾನ್ ಏನೋ ರೆಡಿ ಆಗಿದೆ. ಆದರೆ ಆ ಮಾಂತೇಶನಪ್ಪನವರು ಸಿಮೆಂಟ್ ಫ್ಯಾಕ್ಟರಿ ಸೆಕ್ಯೂರಿಟಿಗೆ ತಿಂಗಳಿಗೆ 10,000 ರೂಪಾಯಿ ಸಂಬಳ ಕೊಡ್ತಾರೆ. ಆದರೆ ನಾನು ನಿಮ್ಮ ಬೆನ್ನ ಕಾಯುವ. ನನಗೆ ನೀವು ಕೊಡುವುದು ಕೇವಲ 10,000 ರೂಪಾಯಿ. ಆದರೆ ನಾನು ಪ್ಲಾನು ಮೊದಲನೇ ಮಾಡಿ ಇಟ್ಟಿದ್ದೇನೆ. ನಿಮ್ಮ ತಂಗಿ, ನಿಮ್ಮ ಮುಟ್ಟಾದ ತಂಗಿ ಪ್ರಕಾಶನಿಗೆ ಪ್ರೀತಿ ಮಾಡಕತ್ತಿದ್ದಾರೆ. ಅಂದರೆ ನಿಮ್ಮ ರೊಟ್ಟಿ ನಿಮ್ಮ ಕೈಯಿಂದ ಜಾರಿ ತುತ್ತಿಗೆ ಬಿಸಾಗಿ ಆಯ್ತು. ಅದು ಹೆಂಗೋ ಕಾಳಿಂಗ? ನೋಡಿದಲ್ಲಿ ಆ ಪ್ರಕಾಶನಿಗೆ ಮಾಸ್ಟರ್ ನೌಕರಿ ಸಿಕ್ಕಿದೆ. ನಿಮ್ಮ ತಂಗಿಗೆ ಅವನಿಗೆ ಕೊಟ್ಟು ಮದುವೆ ಮಾಡಿದರೆ ನಿಮ್ಮ ತಂಗಿ ಸಾಕಷ್ಟು
ನನ್ನ ಉದ್ದೇಶ ನೀವು ಶ್ರೀಮಂತರಾಗಬೇಕು, ಕೋಟ್ಯಾಧಿಪತಿಯಾಗಬೇಕು. ಅಲ್ಲಿವರೆಗೂ ನನ್ನ ಆತ್ಮಕ್ಕೆ ಶಾಂತಿ ಇಲ್ಲ, ಸಮಾಧಾನವಿಲ್ಲ. ನಿಜ ಕಾರಣದಿಂದ ನಿನ್ನ ಮಾತು. ನಾನು ಸುಖದ ಸಂಪತ್ತಿಗೆಯನ್ನು ಮೆರೆಯಬೇಕಾದ್ರೆ ಮಗುವಿಗೆ ನಾನು ಒಪ್ಪಿಗೆ ಕೊಡಲೇಬೇಕು. ಕಾರಿಂದ ಯಾರ್ದು ದೊಡ್ಡ ಎಲ್ಲಮ್ಮನ ಜಾತ್ರೆ. ಕಾರಿಂದ ಇನ್ನು ಮೇಲೆ ನನಗೆ 10,000 ಅಲ್ಲ 20,000 ಪೇಮೆಂಟ್ ಕೊಡ್ತೀನಿ. ಆದರೆ ಒಂದು ಮಾತು, ಆದರೆ ನಾನು ದೀಪಗಳನ್ನು ಕೆಡಿಸಿರುವಂತಹ ವಿಷಯ ಮತ್ತೊಬ್ಬರಿಗೆ ಯಾರಿಗೂ ಗೊತ್ತಾಗಬಾರ್ದು. ಆಯ್ತು ದನಿ, ಪ್ರಾಣವಾದರೂ ನನ್ನ ಬಾಯಿಂದ ಮಾತು ಯಾವತ್ತೂ ಬರಲಿಲ್ಲ. ಹಾಗಾದರೆ ನಡರಿ, ಯಾವುದಾದರೂ ಪಬ್ಬಿಗೆ ಹೋಗಿ ಮನಸ್ಸಿಗೆ ತೃಪ್ತಿಯಾಗುವವರೆಗೂ ಮಾತಾಡೋಣ. ಹೇ ದೇವ ವಿಶ್ವೇಶ್ವರ, ನಾನು ಕೋಟ್ಯಾಧೀಶ್ವರ ಇದ್ದರೂ ಕೂಡ ನನ್ನ ಮನವನ್ನಂತೆ ನನ್ನ ಮಡದಿಯನ್ನಾಗಿ ಮಾಡಿದೆಯಲ್ಲ ದೌಲ್ ಮಲಿಕ. ನಿನ್ನ ಮಹಿಮ ಅಗಾಧವಪ್ಪ, ಅಗಾಧ. ಆದರೆ ನಾನು ಮದುವೆಗಿಂತ ಮುಂಚೆ ನನ್ನ ಮನೆಯಲ್ಲಿ ಇರುವಂತೆ ಆ ದೀಪವನ್ನು ಪ್ರೇರೇಪಿಸಿದೆಯಲ್ಲ. ಹೇ ದೇವ, ಈ ಜನ್ಮ ಸಾರ್ಥಕವಾಯ್ತು, ಸಾರ್ಥಕವಾಯ್ತು. ದೀಪ, ದೀಪ, ಏನ್ ಮಾಡ್ತಾ ಇದ್ದೀವಿ ಮನೆಯಲ್ಲಿ? ಬೇಗ ಬಾರೆ. ಸುಧಾಕರ್, ನಮ್ಮ ಅಣ್ಣ ಪ್ರಕಾಶಣ್ಣ ಎಲ್ಲಿಗೆ ಹೋಗಿರುವನು? ನೋಡು ದೀಪ, ನಿಮ್ಮ ಅಣ್ಣ ಹಂದ್ರ ಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಕ ಅಂತ ನೌಕರಿ ಸಿಕ್ಕಿದೆ. ಆದ್ರೆ ಆ ನೌಕರಿಗೆ ಪ್ರಥಮವಾಗಿ ಆ ಡ್ಯೂಟಿಗೆ ಜಾಯ್ನ್ ಆಗಿದ್ದಾನೆ. ನನಗೊಂದು ಮಾತು ದೀಪ, ನಮ್ಮಿಬ್ಬರ ಪ್ರೇಮದ ವಿಷಯ ನಿಮ್ಮ ಅಣ್ಣನಿಗೆ ಗೊತ್ತಿತ್ತಾ? ಇಲ್ಲ ಸುಧಾಕರ್, ಅವ್ರಿಗೇನು ಗೊತ್ತಿದ್ದಿಲ್ಲ. ಅವರಿಗೆ ನಾನೇ ತಿಳಿಸಿ ಹೇಳಿದ್ದೇನೆ. ಅವ್ರಿಗೇನು ಗೊತ್ತಿದ್ದಿಲ್ಲ. ಹಾ, ಅದು ಅಲ್ಲದೆ ಈ ಬಡವಿ ಕೈ ಹಿಡುವುದಕ್ಕೆ ನಿಮ್ಮ ಮನಸ್ಸು ಹೇಗೆ ಒಪ್ಪಿತು? ನೋಡು ದೀಪ, ನಿನ್ನಂತ ಹೆಣ್ಣು ನನಗೆ ಸಿಗಬೇಕಾದ್ರೆ ನಾನು 7 ಜನ್ಮದ ಪುಣ್ಯ ಮಾಡಿರ್ಬೇಕು ಅಂತೀನಿ. ಆದ್ರೆ ಈಗಿನ ಕಾಲದ ಹುಡುಗಿಯರು ಹಾಗಿಲ್ಲ. ಒಬ್ಬರನ್ನು ಮನಮನಂತೆ ಪ್ರೀತಿಸಿ ರಾತ್ರಿ ಬೇಡಿ ಅವರ ಜೊತೆ ರಾಸಲೀಲೆ ಆಡಿ ಮಾಡಿಕೊಂಡ ಗಂಡನ ಜೊತೆಗೆ ಶರದ್ ಹಾಸಿ ಸುಖ ಕೊಡುವ ಹುಡುಗಿಯರು ಈಗಿದ್ದಾರೆ. ಆದ್ರೆ ನೀನ ಒಂದು ಭಾವನೆ ಹೆಣ್ಣಲ್ಲಂತ ನಾನ್ ನಂಬಿದ್ದೇನೆ. ನೋಡಿ ಸುಧಾಕರ್, ಹೆಣ್ಣಿನ ನೆಲೆ, ಕುದುರೆ ನೆಲೆ, ನೀರಿನ ನೆಲೆ ಹಿಡಿಯಕ್ಕಾಗುವುದಿಲ್ಲ ಅಂತ ಹೇಳೋದಕ್ಕಾಗುವುದಿಲ್ಲ. ಅಂತ ಪ್ರಸಂಗ ಬಂದ್ರೆ ಹೆಣ್ಣು ಅಸಹಾಯಕಳಾಗ್ತಾಳೆ, ನಿಸ್ಸಹಾಯಕಳಾಗ್ತಾಳೆ, ಕೊನೆಗೆ ತನ್ನ ಪ್ರಾಣವನ್ನೇ ಕಳೆದುಕೊಂಡು ಬಿಡುತ್ತಾಳೆ. ಆಹಾ ದೀಪ, ಬ್ರಹ್ಮ ಬರೆದ ಶಿಟಿಕವನ ಹಣೆ ಬರದಲ್ಲಿ ಏನಿರುತ್ತದೆ ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ನಿನ್ನ ಹಣೆ ಬರದಲ್ಲಿ ಏನು ಬರೆದಿದ್ದಾಳೋ, ನನ್ನ ಹಣೆ ಬರದಲ್ಲಿ ಏನು ಬರೆದಿದ್ದಾಳೋ ನಮಗೆ ಗೊತ್ತಿಲ್ಲ. ನನ್ನ ಮನಸ್ಸಿನಲ್ಲಿರುವ ಮಾತು ನಿಮ್ಮ ಬಾಯಿಯಲ್ಲಿ ಬಂತು. ನಿಮ್ಮಂತ ಪತಿಯನ್ನು ಪಡೆದಿದ್ದಕ್ಕಾಗಿ ನಾನು ಧನ್ಯಳು ರೀ, ನಾನು ಧನ್ಯಳು. ನೋಡಿ, ಒಂದನ್ನು ಪಡೆಯಬೇಕಾದ್ರೆ ಒಂದನ್ನು ಕಳೆದುಕೊಳ್ಳಲೇಬೇಕು. ನಾನು ಮದುವೆ ಆದ ಮೇಲೆ 6 ತಿಂಗಳು ವ್ರತ ಹಿಡಿಯಬೇಕು ಅಂತ ಮಾಡಿದ್ದೇನೆ. ದೀಪ, ನೀನು 6 ತಿಂಗಳ ವ್ರತ ಹಿಡಿಬೇಕಂದ್ರೆ ನಾನೇನು ಬೇಡವೇನಲ್ಲ. ಅದೇ ದೇವರ ಸೇವೆಯಲ್ಲಿ ನೀನು ನಿರತ ಆಗ್ತೀಯ ಅಂತ ನಾನು ನಿನ್ನ ಅಡ್ಡಿ ಆಗಲಾರೆ ದೀಪ, ಅಡ್ಡಿ ಆಗಲಾರೆ. ನಮ್ಮ ಸಂಸಾರ ಸುಗಮವಾಗಿ ಸಾಗಲಿ ಅಂತ ನಾನು ಆ ಕಾಸ್ಟಿಂಗ್ ದೇವರ ಹತ್ರ ವ್ರತ ಹಿಡಿದೆ. ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯೇ? ಮನಪೂರ್ವಕವಾಗಿ ಒಪ್ಪಿಗೆ ಇದೆ. ಆ ದೇವರ ಕೃಪೆ ನಮ್ಮಿಬ್ಬರಲ್ಲಿ ಇರಲಿ, ನಮ್ಮಿಬ್ಬರ ಪ್ರೀತಿ ಅಗ್ನಿ ಸಾಕ್ಷಿಯಾಗಿ ಇರಲಿ ಅಂತ ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ.
ಯಾಕೆ ದೀಪ ನಿನ್ನ ಕಣ್ಣಲ್ಲಿ ನೀರು ಬರುತ್ತಿವೆ? ದೀಪ, ಇದ್ದೊಬ್ಬ ಸೊಸೆ ನನ್ನ ಮನೆ ಸೊಸೆ ಆಗೋ ಇದ್ದೊಬ್ಬ ಸೊಸೆ ಕಣ್ಣಲ್ಲಿ ನೀರು ಬಂದ್ರೆ ಈ ಮಹಾಂತೇಶನ ಕಣ್ಣಲ್ಲಿ ರಕ್ತ ಬಂದಂತೆ ಅಮ್ಮ, ರಕ್ತ ಬಂದಂತೆ. ಅಳಲು ಕಾರಣವೇನಮ್ಮ? ಕಾರಣವೇನು? ಯಜಮಾನ್ರಿ, ಈ ಬಡವಿಯಾದ ನನ್ನನ್ನು ನೀವು ನಿಮ್ಮ ಮನೆ ಸೊಸೆಯನ್ನಾಗಿ ಮಾಡ್ಕೋತಾ ಇದ್ದೀರಾ. ನೀವು ಮಾನವರಲ್ಲ ರೀ, ನನ್ನ ಪಾಲಿಗೆ ದೇವ ಮಾನವರು. ಈ ಮನೆತನಕ್ಕೆ ನಾನು ಯಾವ ಕುಂದು ಬಾರದಂತೆ ನಡೆದುಕೊಳ್ಳುತ್ತೇನೆ ಅಂತ ನಿಮ್ಮ ಪಾದದ ಮೇಲೆ ಹೇಳಮ್ಮ ದೀಪ, ಹೇಳು. ನಾನು ಮಾಡೋ ಕೆಲಸ ಬೇರೆ ಏನು ಮಾಡಿಲ್ಲ. ಒಂದು ಮಗನಿಗೆ ತಂದೆಯಾಗಿ ಮಾವಾಗಿ ಮಾಡೋ ಕೆಲಸ ಅಷ್ಟೇ ಮಾಡಿದ್ದೇನೆ. ಪ್ರತಿಯೊಂದು ಹುಟ್ಟಿದ ಜೀವಿಗೆ ಜೋಡಿ ಅಂತ ಬ್ರಹ್ಮ ಬರೆದಿಟ್ಟಿದ್ದಾನೆ. ಅಂತದ್ರಲ್ಲಿ ಇದೇನು ಮಹಾ ಕೆಲಸವಲ್ಲಮ್ಮ. ನಿಮ್ಮ ಇಬ್ಬರ ಮದುವೆಯನ್ನು ಬೇಗನೆ ಮಾಡಿ ಆ ಶಿವನ ಪಾದ ಸೇರಬೇಕೆನ್ನುವುದೇ ನನ್ನ ಆಸೆ. ಮಾವನವರೇ, ಎಂಥ ಅಪಶಕುನದ ಮಾತುಗಳನ್ನ ಆಡ್ತಾ ಇದ್ದೀರಾ. ಈಗ ತಾನೇ ನೀನು ಈ ಮನೆ ಗೃಹ ಲಕ್ಷ್ಮಿ ಅಂತ ಹೇಳಿದ್ರಿ, ಈಗ ಇಂಥ ಅಪಶಕುನದ ಮಾತುಗಳನ್ನ ಆಡ್ತಾ ಇದ್ದೀರಲ್ಲ. ನೋಡಿ, ಸತ್ಯವಾನ್ ಹೆಂಡತಿ ಸತಿ ಸಾವಿತ್ರಿ ಆ ಯಮನೊಂದಿಗೆ ಹೋರಾಡಿ ತನ್ನ ಗಂಡನ ಪ್ರಾಣವನ್ನೇ ತೆಗೆದುಕೊಂಡು ಬಂದಳು. ಈ ನಿಮ್ಮ ಮಗನನ್ನು ಕಾಪಾಡುವ ಭಾರ ನನಗೆ ಕೂಡಿದೆ. ಈ ಮನೆತನದ ಮರ್ಯಾದೆಯನ್ನು ಕಾಪಾಡುವ ಭಾರ ಕೂಡ ನನಗೆ ಕೂಡಿದೆ. ಸುಧಾಕರ್, ನೀವಾದ್ರೂ ಹೇಳಿ ಮಾವನವರಿಗೆ. ಅಪ್ಪಾಜಿ, ನಿಮ್ಮ ಕೈಯಿಂದ ಎಂತೆಂಥ ಘನ ಕಾರ್ಯಗಳಾಗಿವೆ. ನೀವು ಈ ಊರಿನ ಧನಿಕರು, ಈ ಮನೆತನದ ಮಾನ ಮರ್ಯಾದೆ ಉಳಿಸಿಕೊಂಡು ಬಂದವರು. ಮೇಲಾಗಿ ಈ ನಿಮ್ಮ ಮಗನ ಎಲ್ಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ನೀವು ಈ ಊರಿಗೆ ಮೆರೆಯಬೇಕಾದವರು. ಅಂದಾಗ ಈ ನಿಮ್ಮ ಮಗನ ಅಕ್ಷತೆಯನ್ನು ನಿಮ್ಮ ಕೈಯಿಂದ ಹಾಕಿ ನಮ್ಮಿಬ್ಬರ ಪ್ರೇಮಿಗಳನ್ನ ಒಂದಾಗಿ ಮಾಡಿಸುವುದು ನಿಮ್ಮ ಕರ್ತವ್ಯ ಅಪ್ಪಾಜಿ, ಕರ್ತವ್ಯ. ಸಂತೋಷ ಸುಧಾಕರ, ಸಂತೋಷ. ದೀಪ, ದ್ವಾಪಾರ ಯುಗದಲ್ಲಿ ಆ ಸತ್ಯವಾನ ಸಾವಿತ್ರಿ ಗಂಡನ ಪ್ರಾಣ ಮನೆ ಪಡೆದು ಬಂದಾಳಂತೆ. ನೋಡಮ್ಮ ದೀಪ, ಇದು ದ್ವಾಪಾರ ಯುಗವಲ್ಲ, ಇದು ಕೆಟ್ಟ ಕಲಿಯುಗವಮ್ಮ, ಕಲಿಯುಗ. ಇದು ತಲೆ ತೆಗೆಯುವ ಕಲಿಯುಗ, ಮನೆ ಹೊಡೆಯುವ ಕಲಿಯುಗ. ಅಂತದ್ರಲ್ಲಿ ಜೀವ ಮರಳಿ ತರುವುದಂದ್ರೆ ಏನಮ್ಮ? ಏನಿದು ಮಾತು? ಇಲ್ಲಪ್ಪ, ನೀವು ಹೇಳಿದಂತೆ ನಿಮ್ಮ ಮಾತುಗಳನ್ನು ಕೇಳಿ ನನಗೆ ಸಂತೋಷವಾಯ್ತು. ನಿಮ್ಮಿಬ್ಬರ ಮದುವೆಯನ್ನು ಮಾಡುವುದೇ ನನ್ನ ಇಚ್ಛೆ. ಆಯ್ತಪ್ಪ, ಧನ್ಯವಾದಗಳು ನಿಮಗೆ. ನೋಡಮ್ಮ ದೀಪ, ಇದು ಮಾನವಂತರ ಮನೆತನ. ಈ ಸುಧಾಕರನ ಕೈಯನ್ನು ಹಿಡಿದು ಈ ಮಹಾಂತೇಶನ ಮನೆತನದ ಮಾನವನ್ನು ಕಾಪಾಡಿಕೊಂಡು ಹೋದರೆ ಅಷ್ಟೇ ಸಾಕು. ಇದಕ್ಕೆ ಬಿಟ್ಟು ಬೇರೇನು ಬೇಕಾಗಿಲ್ಲಮ್ಮ, ಬೇರೇನು ಬೇಕಾಗಿಲ್ಲ. ಆಗ್ಲಿ ಮಾವ, ನಿಮ್ಮ ಮಾತಿನಂತೆ ನಡೆದುಕೊಳ್ಳುತ್ತೇನೆ. ಆಯ್ತಮ್ಮ, ಆಯ್ತು. ಮಾವನವರೇ, ಇದೇ ಸಂತೋಷದಲ್ಲಿ ನಮ್ಮಿಬ್ಬರ ಮದುವೆ ಮಾಡಬೇಕು ಅಂತ ತಮ್ಮಲ್ಲಿ ಬೇಡ್ಕೊಡ್ತಾ ಇದ್ದೀನಿ. ಮದುವೆ? ಹೌದು ಹೌದು ಪ್ರಕಾಶ, ಒಳ್ಳೆಯ ನಿರ್ಧಾರವೇ ತೆಗೆದುಕೊಂಡು ಬಂದಿದ್ದೀರಿ. ನನ್ನ ಮನೆ ತುಂಬುವ ಸೊಸೆ ನನಗೆ ಅಷ್ಟೇ, ನೀನು ನನ್ನ ಮನೆ ಹಳೆಯಾಗುವ ಪ್ರಕಾಶನೂ ಅಷ್ಟೇ. ಹೌದು ಅಂಕಲ್, ನಾವಿಬ್ರು ನಿಮ್ಮ ಮನೆಗೆ ಬಂದಿದ್ದೀವಿ ಅಂದಮೇಲೆ ನಮ್ಮಿಬ್ಬರಿಗೆ ದಾರಿ ದೀಪವಾಗಿ ನೀವೇ ತೋರಲೇಬೇಕು ಅಂಕಲ್. ದಯವಿಟ್ಟು ನಮ್ಮಿಬ್ಬರಿಗೆ ಒಂದು ಮಾಡಿ ಅಂಕಲ್. ಹೌದು ದೀಪ, ನೀವು ಇಬ್ಬರು ಹೇಳುವ ಮಾತು ಸತ್ಯ. ನೀವಿಬ್ಬರ ಮದುವೆ ಮಾಡೋದ್ರಲ್ಲಿ ಯಾವ ಅಭ್ಯಂತರವೂ ಇಲ್ಲ. ಇದಕ್ಕೆ ನಿಮ್ಮ ಅಣ್ಣ ತ್ಯಾಗರಾಜ ಒಪ್ಪಬೇಕಲ್ಲಮ್ಮ ದೀಪ. ಇದಕ್ಕೆ ಅದಕ್ಕೇನು ಅಭ್ಯಂತರವಿಲ್ಲ. ನಮ್ಮ ಅಣ್ಣನಿಗೆ ಒಪ್ಪಿಸೋದು ನನ್ನ ಜವಾಬ್ದಾರಿ ಬಿಟ್ಟಿದ್ದು. ಆಯ್ತಮ್ಮ ದೀಪ, ನೀವು ಇಬ್ಬರು ಈ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಂಡು ಬಂದಿರ ಅಂದ ಮೇಲೆ ಒಂದು ಒಳ್ಳೆಯ ಮುಹೂರ್ತವನ್ನು ನೋಡಿ ನೀವಿಬ್ಬರ ಮದುವೆ ಮಾಡಿದ್ರಾಯ್ತು. ಈ ವಿಷಯ ನಿಮ್ಮ ಅಣ್ಣನಿಗೆ ಮೊದಲು ತಿಳಿಸು. ಸರಿ ಅಂಕಲ್. ನಮಸ್ಕಾರ ಯಜಮಾನ್ರಿಗೆ. ಬಾ ತ್ಯಾಗರಾಜ ಬಾ. ಈಗಾಗಲೇ ನಿನ್ನ ಹೆಸರು ತೆಗೆದುಕೊಂಡಿದ್ದೆ, ಬಂದಿ ಬಹಳ ಒಳ್ಳೆಯದಾಯ್ತು. ಸಾಕಾದ್ರೆ ನಿಮ್ಮ ಕಾರ್ಖಾನೆಯ ಮ್ಯಾನೇಜರ್ ನಾನಿರುವಾಗ ನಿಮ್ಮ ಮಾತನ್ನ ತಿರಸ್ಕಾರ ಮಾಡುವುದುಂಟೆ? ಅದೊಂದಿಗೂ ಸಾಧ್ಯವಿಲ್ಲ. ಈ ನನ್ನ ಆತ್ಮೀಯ ಮಿತ್ರ ಪ್ರಕಾಶ ನನ್ನ ತಂಗಿಯನ್ನು ಮನಸಾರಿ ಮೆಚ್ಚಿ ಮದುವೆ ಆಗುತ್ತಿದ್ದಾನೆ ಅಂದಾಗ ನನ್ನ ಭಾಗ್ಯಕ್ಕೆ ಮಿತಿಯೇ ಇಲ್ಲ ನೋಡಿ.
ಸಂತೋಷ ತ್ಯಾಗರಾಜ, ಸಂತೋಷ. ಈ ನನ್ನ ಮಾತನ್ನು ಕೇಳಿ ನನ್ನ ಮಾತಿಗೆ ಒಪ್ಪಿಗೆ ಪಡೆದಕ್ಕೆ ತುಂಬಾ ಆನಂದವಾಯ್ತು. ನೋಡು ತ್ಯಾಗರಾಜ, ನೀವೆಲ್ಲ ಒಪ್ಪಿದ ಮೇಲೆ ಎಲ್ಲರ ಒಪ್ಪಿಗೆ ತಿಳಿದಂತೆ ಆಯ್ತು. ಆದರೆ ನನ್ನ ಮಗನ ಸುಧಾಕರನ ಒಪ್ಪಿಗೆ ತಿಳಿಲಿಲ್ಲ. ಅಪ್ಪಾಜಿ, ಸುತ್ತು 10 ಹಳ್ಳಿಗೆ ನೀವು ಧನಿಕರು, ನಿಮ್ಮಿಂದ ಒಳ್ಳೆಯ ಕಾರ್ಯಗಳೇ ಆಗಬೇಕು. ಆದರೆ ನನ್ನ ಒಪ್ಪಿಗೆಯಲ್ಲಿ ಏನು ಸಮ್ಮತವಿದೆ. ನಡೆದು ಹೋಗಲಿ ನಮ್ಮೀರುವರ ಮದುವೆ. ಸಂತೋಷ ಸುಧಾಕರ, ಸಂತೋಷ. ತ್ಯಾಗರಾಜ್, ನಾನು ಈಗಲೇ ಒಂದು ಸ್ವಾಮಿಗಳ ಹತ್ತಿರ ಮನೆಗೆ ಹೋಗಿ ಒಳ್ಳೆಯ ಮುಹೂರ್ತವನ್ನು ತೆಗೆದುಕೊಂಡು ಬರುತ್ತೇನೆ. ಹಾಗೆ ನೀನು ಕಾರ್ಖಾನೆಯಲ್ಲಿರೋ ಕಾರ್ಮಿಕರಿಗೆ ಎಲ್ಲ ಪೇಮೆಂಟ್ ಅನ್ನು ಮಾಡು. ಉಳಿದ ವಿಷಯವನ್ನು ಸಂಜೆ ಮಾತಾಡಿದರಾಯ್ತು. ಆಯ್ತು ಯಜಮಾನ್ರೆ, ನಾನೇನು ಹೋಗಿ ಬರ್ತೇನೆ. ಹೋಗಿ ಬರ್ತಾಗ. ನಮಸ್ಕಾರ. ಸುಧಾಕರ, ನಡೆಯಿರಿ ಕುಡಿಯುವರಂತೆ. ಹೌದಾ? ನಡೆಯಕ್ಕ